ನಮಸ್ತೆ ನನ್ನೆಲ್ಲ ವೀಕ್ಷಕ ಪ್ರಭುಗಳಿಗೆ. ಶೋಭಾ ವೆಂಕಟ್ ವ್ಲಾಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಹಾಗೆ ದೀಪಾವಳಿ ಬಲಿಪಾಂಡಮಿ ಹಬ್ಬದ ಶುಭಾಶಯಗಳು. ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೇನೆ ಪೂರ್ತಿಯಾಗಿ ನೋಡಿ. ಈ ಕಥೆಯನ್ನು ನಿಮ್ಮ ಮಕ್ಕಳಿಗೂ ಕೂಡ ಹೇಳಿ, ತುಂಬ ಖುಷಿ ಪಡ್ತಾರೆ ಮಕ್ಕಳು. ಬಲಿಪಾಂಡಮಿ ದಿನದಂದು ಪಾತಾಳ ಲೋಕದಿಂದ ಭೂಲೋಕಕ್ಕೆ ಸಂಚಾರಕ್ಕೆ ಬರುತ್ತಾರೆ ಬಲಿ. ಎಚ್ಚರ, ಈ ವರ ಕೊಟ್ಟಿದ್ದು ಸಾಕ್ಷಾತ್ ವಾಮನ ರೂಪದಲ್ಲಿದ್ದಂಥ ವಿಷ್ಣುದೇವರು. ಬಲಿಪಾಂಡಮಿ ಅಥವಾ ದೀಪ ಪ್ರತಿಪದ ಉತ್ಸವವೇ ದೀಪಾವಳಿ. ದೀಪ ಎಂದರೆ ಬೆಳಕು, ಪ್ರತಿಪದ ಎಂದರೆ ಆರಂಭ ಮತ್ತು ಉತ್ಸವ ಎಂದರೆ ಹಬ್ಬ. ದೀಪಾವಳಿ ಒಂದೇ ದಿನಕ್ಕೆ ಮುಗಿಯುವ ಹಬ್ಬವಲ್ಲ, ಒಟ್ಟು 3ರಿಂದ ಈ ಹಬ್ಬವನ್ನು ವಿಜೃಂಭಣೆಯಿಂದ ಆಚರಿಸಲಾಗುತ್ತದೆ ಅಲ್ವಾ. ಮೊದಲ ದಿನ ಮನೆಯೆಲ್ಲರೆಲ್ಲರೂ ಸೇರಿ ಎಣ್ಣೆ ಸ್ನಾನ ಅಥವಾ ನರಕ ಚತುರ್ದಶಿ. 2ನೇ ದಿನ ಅಮಾವಾಸ್ಯೆ, 3ನೆಯ ದಿನವೇ ಬಲಿಪಾಂಡಮಿ. ದೀಪಾವಳಿಯ ಬಲಿಪಾಂಡಮಿಯೊಂದಿಗೆ ಈ 3 ದಿನಗಳ ಹಬ್ಬವನ್ನು ಮುಗಿಯುತ್ತೆ ಅಂತಲೇ ಹೇಳಬಹುದು. ಆದರೆ ಅಮಾವಾಸ್ಯೆಯ ನಂತರ ರಾಕ್ಷಸರ ಅರಸನಾದ ಬಲೀಂದ್ರನ ಪೂಜೆಯನ್ನು ನಡೆಸಲಾಗುತ್ತದೆ. ಈ ದಿನವನ್ನು ಬಲಿಪಾಂಡಮಿ ಎಂದು ಕರೆಯಲಾಗುತ್ತದೆ. ಹಿರಣ್ಯಕಶಿಪುವಿನ ವಂಶಸ್ಥನಾದ ಇವರು ದಾನವನಾದರೂ ಈ ದಿನ ಬಲೀಂದ್ರನನ್ನು ಶ್ರದ್ಧೆ ಭಕ್ತಿಯಿಂದ ಆಚರಿಸಲಾಗುತ್ತದೆ ಅಂತಲೇ ಹೇಳಬಹುದು. ಪ್ರಜೆಗಳ ಪ್ರಕಾರ ಬಹಳ ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದ ದಾನಶೂರ ದೈತ್ಯರಾಜ ಬಲಿ ಚಕ್ರವರ್ತಿ ಮಹಾವಿಷ್ಣುವಿನ ಮಹಾನ್ ಭಕ್ತ ರಾಕ್ಷಸ ರಾಜನಾದರೂ ದಾನ ಧರ್ಮದಿಂದ ಹೆಸರುವಾಸಿಯಾಗಿದ್ದ ಬಲಿ ಮಹಾರಾಜನಿಗೆ ತನ್ನ ರೀತಿಯಲ್ಲಿ ಬೇರೆ ಯಾರೂ ಕೂಡ ಅವರ ಪ್ರಜೆಗಳನ್ನು ನೋಡಿಕೊಳ್ಳುವುದಿಲ್ಲ ಎಂಬ ಅಹಂಕಾರ ಇತ್ತು. ಬಲಿರಾಜನ ಸುತ್ತಮುತ್ತಲಿರುವವರು ಎಲ್ಲ ಕೆಟ್ಟವರಾಗಿರುತ್ತಾರೆ. ತಾನು ಕೆಟ್ಟವನಲ್ಲದಿದ್ದರೂ ತನ್ನ ಸುತ್ತ ಇರುವಂಥ ರಾಕ್ಷಸರು ಮಾಡುತ್ತಿರುವಂಥ ಕೆಲಸಗಳಿಗೆ ಪ್ರೋತ್ಸಾಹ ನೀಡುತ್ತಿದ್ದ ಇವರ ಕಾಟ ಹೆಚ್ಚಾಗುತ್ತಿದ್ದಂತೆ ಹೇಗಾದರೂ ಮಾಡಿ ಬಲಿಯನ್ನು ಸಂಹಾರ ಮಾಡಬೇಕೆಂದು ದೇವತೆಗಳು ವಿಷ್ಣುವಿನ ಬಳಿ ಹೋಗಿ ಪ್ರಾರ್ಥನೆಯನ್ನು ಮಾಡ್ತಾರೆ. ಎಲ್ಲ ದೇವತೆಗಳಿಗೆ ಅಭಯ ನೀಡಿದ ವಿಷ್ಣುವು ವಾಮನನ ಬಾಲಕ ರೂಪದಲ್ಲಿ ಬಲಿ ಮಹಾರಾಜನ ಬಳಿ ಬಂದು ದಾನವನ್ನು ಕೇಳ್ತಾರೆ. ಬಲೀಂದ್ರ ರಾಜ ಕೊಡುಗೈಯವರು ಅಂದರೆ ದಾನಿ, ನಿನಗೆ ಏನು ಬೇಕೆಂದು ಕೇಳು ಎಂದು ವಾಮನನಿಗೆ ಹೇಳುತ್ತಾರೆ. ಆಗ ವಾಮನ ನನ್ನ 3 ಹೆಜ್ಜೆ ಊರುವಷ್ಟು ಭೂಮಿಯನ್ನು ದಾನವಾಗಿ ನೀಡಬಹುದೇ ಎಂದು ಕೇಳ್ತಾರೆ. ಪ್ರಜಾಪರಿಪಾಲನೆಯಲ್ಲಿ ಹೆಸರು ಮಾಡಿರುವ ನನಗೆ ಈ ಪುಟ್ಟ ಬಾಲಕನ ಬೇಡಿಕೆಯನ್ನು ಈಡೇರಿಸುವುದು ಯೋಗ್ಯತೆ ಕೂಡ ನನಗೆ ಇಲ್ವಾ ಎಂದು ಅಹಂಕಾರದಿಂದ ಬಲೀಂದ್ರ ಮಹಾರಾಜ ವಾಮನನಿಗೆ ಏನು ಕೇಳಿದೆ 3 ಹೆಜ್ಜೆ ಊರುವಷ್ಟು ಜಾಗ ನೀಡುತ್ತೇನೆ ಎಂದು ವಚನವನ್ನು ನೀಡ್ತಾರೆ. ಭೂಮಿಯನ್ನು ದಾನ ಪಡೆಯುವಾಗ ವಾಮನನ ಮೂರ್ತಿ ಆಕಾಶದ ಉದ್ದಕ್ಕೂ ಬೆಳೆಯುತ್ತೆ. ಒಂದು ಪಾದವನ್ನು ಭೂಮಿ ಮೇಲೆ, ಮತ್ತೊಂದು ಪಾದವನ್ನು ಆಕಾಶದ ಮೇಲೆ ಇರಿಸ್ತಾರೆ. ಇನ್ನೊಂದು ಪಾದ ಇಡುವಾಗ ಜಾಗ ಕಾಣದ ಕಾರಣ ಎಲ್ಲಿ ಇಡಬೇಕು ಎಂದು ಕೇಳಿದಾಗ ಬಲಿ ಚಕ್ರವರ್ತಿಗೆ ಜ್ಞಾನೋದಯವಾಗಿ ನನ್ನ ತಲೆ ಮೇಲೆ ಇಡು ಎಂಬ ಮಾತು ಕೇಳಿಬರುತ್ತದೆ. ನನ್ನ ತಲೆ ಮೇಲೆ ನಿನ್ನ ಪಾದ ಇಡು ಮೂಲಕ ನನ್ನಲ್ಲಿರುವ ಅಹಂಕಾರವನ್ನೆಲ್ಲ ನಾಶವಾಗಲಿ ಎಂದು ವಾಮನನ ಬಲಿ ಕ್ಷಮೆ ಕೇಳ್ತಾರೆ. ವಾಮನ ತನ್ನ ಪಾದವನ್ನು ಬಲೀಂದ್ರ ಮಹಾರಾಜನ ಮೇಲೆ ಇರಿಸಿ ಪಾತಾಳಕ್ಕೆ ಕಳಿಸುತ್ತಾರೆ. ವಾಮನನು ತನ್ನ ತಲೆ ಮೇಲೆ ಕಾಲನ್ನು ಇಡುವ ಮುನ್ನ ವಾಮನನ ಬಲಿ ನಾನು ನನ್ನ ಮಕ್ಕಳಂತೆ ಪ್ರಜೆಗಳನ್ನು ನೋಡಿಕೊಂಡಿದ್ದೇನೆ, ಹೀಗಾಗಿ ಪ್ರಜೆಗಳನ್ನು ನೋಡಲು ಅವಕಾಶ ನೀಡಬೇಕೆಂದು ಪ್ರಾರ್ಥನೆಯನ್ನು ಮಾಡಿಕೊಳ್ತಾರೆ. ಈ ಪ್ರಾರ್ಥನೆಯನ್ನು ಸ್ವೀಕರಿಸಿದ ವಾಮನ ಅಸ್ತು ಎಂದು ಹೇಳಿ ತಲೆಯ ಮೇಲೆ ಕಾಲಿಟ್ಟು ಬಲಿಚಕ್ರವರ್ತಿಯನ್ನು ಪಾತಾಳ ಲೋಕಕ್ಕೆ ತಳ್ಳಿಬಿಡುತ್ತಾರೆ. ಬಲಿಯು ಭಕ್ತಿಯನ್ನು ಮತ್ತು ದಾನಶೀಲ ಗುಣಗಳನ್ನು ಮೆಚ್ಚಿದ ವಿಷ್ಣು ಪ್ರತಿ ವರ್ಷ ಒಂದು ದಿನ ಅವನ ಹೆಸರಿನಲ್ಲಿ ಪೂಜೆ ನಡೆಯುವಂತೆ ವರ ನೀಡ್ತಾರೆ. ಇದೇನೆಂದರೆ ಆಶ್ವಯುಜ ಮಾಸದಲ್ಲಿ 3 ದಿವಸ ಕಾಲ ನೀನು ಭೂಲೋಕಕ್ಕೆ ಬರಬಹುದು. ಅಲ್ಲಿ ನಿನ್ನನ್ನು ಜನತೆ ಪೂಜೆ ಮಾಡುವರು. ಅದರ ಫಲವಾಗಿಯೇ ದೀಪಾವಳಿ ಸಮಯದಲ್ಲಿ ಎಲ್ಲರೂ ದೀಪ ಹಚ್ಚಿ ಬಲೀಂದ್ರ ಪೂಜೆ ಕೈಗೊಳ್ಳುತ್ತಾರೆ. ಆಶ್ವಯುಜ ಕೃಷ್ಣ ಚತುರ್ದಶಿ ಅಮಾವಾಸ್ಯೆ ಎಂದು ಮತ್ತು ಕಾರ್ತಿಕ ಶುದ್ಧ ಪಾಂಡ್ಯ ಇದನ್ನು ಬಲಿರಾಜ್ಯವೆಂದು ಹೇಳುತ್ತಾರೆ. ಈ ರೀತಿ ಆಚರಿಸಲ್ಪಡುವಂಥ ಕೊನೆಯ ದಿನವೇ ಬಲಿಪಾಂಡಮಿ. ಈ ಅವಧಿಯಲ್ಲಿ ಬಲಿಚಕ್ರವರ್ತಿಯ ಪಾತಾಳದಿಂದ ಭೂಲೋಕಕ್ಕೆ ಸಂಚಾರ ಮಾಡ್ತಾರೆ. ನಂಬಿಕೆ ಇದೆ, ಬಲೀಂದ್ರ ಪೂಜೆಯನ್ನು ನಡೆಸಲಾಗುತ್ತದೆ.
ಬಲಿಪಾಂಡ್ಯಮಿ ದಿನದಂದು ಕೂಡ ಅಭ್ಯಂಜನ ಸ್ನಾನವನ್ನು ಮಾಡಬೇಕು. ಹಾಗೆ ಯಾರೆಲ್ಲ ದೀಪಾವಳಿ ದಿನ ಅಥವಾ ಅಮಾವಾಸ್ಯೆ ದಿನ ಪೂಜೆ ಮಾಡಿರೋದಿಲ್ಲ ಅಥವಾ ಅಂಗಡಿ ಪೂಜೆ, ದೇವರ ಪೂಜೆ, ಲಕ್ಷ್ಮೀ ಪೂಜೆ ಮಾಡಿರೋದಿಲ್ಲ, ಈ ದಿನ ಪ್ರಶಸ್ತವಾಗಿರುತ್ತದೆ. ಯಾವುದೇ ಒಂದು ವಸ್ತುಗಳು, ಬಿಸ್ನೆಸ್ ಇರ್ಬೋದು, ಅಂಗಡಿಗಳಿರ್ಬೋದು, ಅಥವಾ ಯಾವುದೇ ಒಂದು ಕಾರ್ಯಕ್ಕೆ ಕೈ ಹಾಕಬೇಕು ಅಂದರೆ ಶುಭ ದಿನ ಅಂತಲೇ ಹೇಳಬಹುದು. ಇಂದು ಪೂಜಾ ಸಮಯ ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಿಂದ 4:30ರಿಂದ ಹಿಡಿದು ಸಂಜೆ 8 ಗಂಟೆವರೆಗೂ ತುಂಬ ಶುಭ ಲಗ್ನ ಅಂತಲೇ ಹೇಳ್ಬೋದು. ಸಂಜೆ 5 ಗಂಟೆಯಿಂದ 7 ಗಂಟೆ 1 ನಿಮಿಷದವರೆಗೆ ಶುಭ ಸಮಯ. ವಾಹನ, ಅಂಗಡಿ, ಮನೆಯಲ್ಲಿ ಕೂಡ ಪೂಜೆ ಮಾಡಬಹುದು. ಬಲಿಪಾಂಡಮಿಯನ್ನು ಯಾಕೆ ಆಚರಿಸಬೇಕು ಅಥವಾ ಯಾಕೆ ಆಚರಿಸ್ತಾರೆ, ಅದರ ಹಿಂದೆ ಇರುವಂಥ ಮಹತ್ವ ಏನು ಅಂತ ತಿಳ್ಕೊಳ್ಳೋಣ. ಬಲಿಪಾಂಡಮಿಯನ್ನು ಜೀವನದಲ್ಲಿ ನಿಜವಾದ ಸಮೃದ್ಧಿ ಮತ್ತು ಸಂತೋಷದ ಹಾದಿಯನ್ನು ನಮಗೆ ತೋರಿಸುತ್ತದೆ ಅಂತಲೇ ಹೇಳಬಹುದು. ದಕ್ಷಿಣ ಭಾರತದಲ್ಲಿ ರಾಜ ಬಲಿಯನ್ನು ವಿಶೇಷವಾಗಿ ದೀಪಾವಳಿ ಎಂದು ಪೂಜಿಸಲಾಗುತ್ತದೆ. ಇದು ಅವರ ಔದಾರ್ಯ ಮತ್ತು ನಮ್ರತೆಯನ್ನು ನಮಗೆ ನೆನಪಿಸುವಂಥ ದಿನ. ರಾಜ ಬಲಿಯ ಕತೆ ಸಂಪತ್ತು ಮತ್ತು ಶಕ್ತಿಯನ್ನು ಬುದ್ಧಿವಂತಿಕೆಯಿಂದ ಬಳಸಿಕೊಳ್ಳಬೇಕು ಎನ್ನುವ ಪಾಠವನ್ನು ಕಲಿಸುತ್ತದೆ. ದಕ್ಷಿಣ ಭಾರತದಲ್ಲಿ ಆಚರಿಸಲಾಗುವ ಬಲಿಪಾಂಡಮಿಯನ್ನು ಅಥವಾ ಬಲೀಂದ್ರ ಪೂಜೆಯ ಕಥೆಯನ್ನು ತಿಳ್ಕೊಳ್ಳೋಣ. ಬಲಿ ಚಕ್ರವರ್ತಿಯ ಒಂದು ಸಣ್ಣದಾದ ಕಥೆಯನ್ನು ಕೇಳೋಣ. ತ್ರೇತಾಯುಗದಲ್ಲಿ ರಾಜ ಬಲಿ ಒಬ್ಬ ಶಕ್ತಿಶಾಲಿ ಮತ್ತು ಧರ್ಮನಿಷ್ಠನಾಗಿ ಆಡಳಿತವನ್ನು ಮಾಡ್ತಾಯಿದ್ರು. ಅವರ ರಾಜ್ಯವು ವಿಶಾಲ ಮತ್ತು ಸಮೃದ್ಧವಾಗಿತ್ತು. ಬಲಿ ಚಕ್ರವರ್ತಿಯು ತನ್ನ ಔದಾರ್ಯದಿಂದಾಗಿ ಮತ್ತು ಲೋಕೋಪಕಾರಕ್ಕಾಗಿ ಖ್ಯಾತಿಯನ್ನು ಹೊಂದಿದ್ದರು. ರಾಜಬಲಿ ಎಂದು ಕರೆಯಲ್ಪಡುವಂತಹ ಬಲಿ ಚಕ್ರವರ್ತಿಯು ಯಾವಾಗಲೂ ತನ್ನ ಸಾಮ್ರಾಜ್ಯದ ಹಾಗೂ ತನ್ನ ಪ್ರಜೆಗಳ ಕಲ್ಯಾಣಕ್ಕಾಗಿ ಒಳ್ಳೆಯ ಕೆಲಸಗಳನ್ನು ಮಾಡುತ್ತಾ ಇದ್ದರು. ಏನೇ ಮಾಡಿದರೂ ಅವರು ಪ್ರಜೆಗಳಿಗೆ ಒಳ್ಳೆಯದನ್ನೇ ಬಯಸ್ತಾ ಇದ್ದರು ಎಂದು ಮೊದಲು ಯೋಚಿಸ್ತಿದ್ರು. ಆದರೆ ಅವರ ಸಂಪತ್ತು ಮತ್ತು ಅಧಿಕಾರವನ್ನು ದುರುಪಯೋಗ ಪಡಿಸಿಕೊಂಡು ರಾಜನಾಗಿರಲಿಲ್ಲ. ಒಂದು ದಿನ ವಿಷ್ಣು ರಾಜಬಲಿಯನ್ನು ಪರೀಕ್ಷಿಸುವುದಕ್ಕಾಗಿಯೇ ವಾಮನ ಅವತಾರವನ್ನು ತೆಗೆದುಕೊಂಡು ಬಲಿಯಿಂದ 3 ಹೆಜ್ಜೆ ಭೂಮಿಯನ್ನು ದಾನವಾಗಿ ಕೇಳ್ತಾರೆ. ರಾಜ ಬಲಿ ಕೂಡ ಇದಕ್ಕೆ ಒಪ್ಪಿಕೊಳ್ಳುತ್ತಾರೆ. ವಾಮನನು ತನ್ನ 1 ಹೆಜ್ಜೆಯನ್ನು ಭೂಮಿಯ ಮೇಲೆ, ಇನ್ನೊಂದು ಹೆಜ್ಜೆಯನ್ನು ಆಕಾಶದಲ್ಲಿ ಇಡುತ್ತಾರೆ. ನಂತರ ಬಲಿಯ ಬಳಿ ತನ್ನ 3ನೇ ಹೆಜ್ಜೆಯನ್ನು ಎಲ್ಲಿ ಇಡಬೇಕು, ಎಲ್ಲೂ ಜಾಗ ಇಲ್ಲ ಎಂದು ಕೇಳಿದಾಗ ಮಹಾದಾನಿಯಾಗಿದ್ದ ಬಲಿಯು ತನ್ನ ತಲೆಯನ್ನೇ 3ನೇ ಹೆಜ್ಜೆ ಇಡಲು ಹೇಳುತ್ತಾರೆ. ನಿಮ್ಮಿಂದ ನಾನು ನಮ್ರತೆಯನ್ನು ಕಲಿತೆ, ನನ್ನ ಅಹಂಕಾರದ ಅರಿವು ನನ್ನಲ್ಲಾಯಿತು. ಹಾಗಾಗಿ ಈ 3ನೇ ಹೆಜ್ಜೆಯನ್ನು ನನ್ನ ತಲೆಯ ಮೇಲೇ ಇಡಬೇಕು ಅಂತ ಹೇಳಿ ತನ್ನ ಕಿರೀಟವನ್ನು ತೆಗೆದು ವಾಮನನ ಕಾಲ ಕೆಳಗಡೆ ಇಟ್ಟು ತನ್ನ ತಲೆಯನ್ನು ಮುಂದೆ ಚಾಚ್ತಾರೆ. ಅವರ ನಮ್ರತೆ ಮತ್ತು ಔದಾರ್ಯದಿಂದ ಸಂತಸಗೊಂಡ ವಿಷ್ಣು ದೇವರು ಅವರಿಗೆ ಪಾತಾಳ ಲೋಕವನ್ನು ಆಳುವ ವರವನ್ನು ನೀಡಿದರು ಮತ್ತು ಪ್ರತಿ ವರ್ಷ 1 ದಿನ ಅಂದರೆ ಬಲಿಪಾಂಡ್ಯಮಿ ದಿನದಂದು ಭೂಮಿಗೆ ಬಂದು ತನ್ನ ಪ್ರಜೆಗಳನ್ನು ಭೇಟಿ ಮಾಡುವ ವರವನ್ನು ನೀಡಿದರು. ಈ ಕಾರಣಕ್ಕಾಗಿಯೇ ದೀಪಾವಳಿಯ ಬಲಿಪಾಂಡ್ಯಮಿಯನ್ನು ಬಲೀಂದ್ರ ಬರುವ ದಿನವೆಂದು ಆಚರಿಸಲಾಗುತ್ತದೆ. ಇನ್ನು ಬಲಿಪಾಂಡ್ಯಮಿ ದಿನ ಆಚರಣೆ ಮಾಡ್ತೀವಲ್ವ, ಈ ದಿನ ರಾಜ ಒಲಿಯಬೇಕು ಅಂದರೆ ನಾವು ಯಾವ ರೀತಿ ಪೂಜೆ ಮಾಡಬೇಕು ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ. ದಕ್ಷಿಣ ಭಾರತದಲ್ಲಿ ರಾಜ ಬಲಿಯನ್ನು ದೀಪಾವಳಿ ಎಂದು ವಿಶೇಷವಾಗಿ ಪೂಜಿಸಲಾಗುತ್ತದೆ. ಈ ಸಂಪ್ರದಾಯವನ್ನು ಪುರಾಣಗಳಲ್ಲಿ ವಿವರಿಸಲಾಗಿದೆ ಮತ್ತು ರಾಜ ಬಲಿಯ ಔದಾರ್ಯ ಮತ್ತು ನಮ್ರತೆಯನ್ನು ಲೋಕೋಪಕಾರಕ್ಕೆ ನೆನಪಿಸಿಕೊಳ್ಳುವಂತಹ ಅವಕಾಶವನ್ನು ಕಾರ್ಯನಿರ್ವಹಿಸುವಂಥದ್ದೇ ಅಂತಲೇ ಹೇಳಬಹುದು. ರಾಜ್ಯ ಬಲಿ ತನ್ನ ಪ್ರಜೆಗಳನ್ನು ಭೇಟಿ ಮಾಡಲು ಮತ್ತು ಅವರಿಗೆ ತನ್ನ ಆಶೀರ್ವಾದವನ್ನು ನೀಡುತ್ತಾರೆ ಎನ್ನುವ ನಂಬಿಕೆ ಇದೆ. ಈ ದಿನದಂದು ಜನರು ಬಲಿಯ ವಿಗ್ರಹ ಅಥವಾ ಚಿತ್ರದ ಮುಂದೆ ದೀಪಗಳನ್ನು ಬೆಳಗಿಸ್ತಾರೆ, ಸಿಹಿ ತಿಂಡಿಗಳನ್ನು ಅರ್ಪಿಸ್ತಾರೆ ಮತ್ತು ಅವರ ಮಹಿಮೆಯನ್ನು ನೆನಪಿಸಿಕೊಳ್ಳುತ್ತಾರೆ. ಈ ಹಬ್ಬವು ಸಂಪತ್ತು ಮತ್ತು ಅಧಿಕಾರವನ್ನು ಕೇವಲ ತನಗಾಗಿ ಅಲ್ಲ, ಇತರರ ಮತ್ತು ಸಮಾಜದ ಪ್ರಯೋಜನಕ್ಕಾಗಿ ಬುದ್ಧಿವಂತಿಕೆಯಿಂದ ಬಳಸಿಕೊಳ್ಳಬೇಕೆಂದು ನಮಗೆ ಕಲಿಸುತ್ತದೆ. ಈ ಅರ್ಥದಲ್ಲಿ ದೀಪಾವಳಿ ಕೇವಲ ಆಚರಣೆಯಲ್ಲ,
ಬದಲಿಗೆ ನೈತಿಕ ಮತ್ತು ಆಧ್ಯಾತ್ಮಿಕವಾಗಿರುವಂಥ ಸಂದೇಶವನ್ನು ನೀಡುತ್ತದೆ. ದೀಪಾವಳಿ ಹಬ್ಬದ ಸಮಯದಲ್ಲಿ ಬಲಿಪಾಂಡಮಿ ಎಂದು ರಾಜ ಬಲಿಯನ್ನು ಗೌರವಿಸಲಾಗುತ್ತದೆ ಅಲ್ವಾ. ಸೊ ಹಾಗಾಗಿ ಬಲಿಚಕ್ರವರ್ತಿಯನ್ನು ಈ ದಿನದಂದು ದೀಪವನ್ನು ಬೆಳಗಿಸುವುದರಿಂದ ಗೌರವವನ್ನು ನೀಡಲಾಗುತ್ತದೆ. ಈ ರೀತಿ ಈ ದಿನ ಮನೆಯಲ್ಲಿ ವಿಶೇಷ ರೀತಿಯಾದಂಥ ಖಾದ್ಯಗಳನ್ನು, ಸಿಹಿ ತಿಂಡಿಗಳನ್ನು ತಯಾರಿಸಿ ಹಬ್ಬವನ್ನು ಆಚರಿಸಲಾಗುವುದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದರೆ ಅಥವಾ ಇನ್ನೂ ಮತ್ತಷ್ಟು ವೀಡಿಯೋಸ್ಗಳು ನಿಮಗೆ ಬೇಕು ಅಂತಂದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪ್ರೋತ್ಸಾಹ ನೀಡಿ, ಹಾಗೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ನಿಮ್ಮ ಫ್ರೆಂಡು ಫ್ಯಾಮಿಲಿಗೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ನಾನು ಮತ್ತೆ ಸಿಗ್ತೀನಿ ಇನ್ನೂ ಇಂಟ್ರೆಸ್ಟ್ ಆಗಿರುವಂಥ ವಿಡಿಯೋ ಜೊತೆಗೆ. ಬಾಯ್ ಬಾಯ್, ಟೇಕ್ ಕೇರ್ ಎಲ್ಲರಿಗೂ.